ಆತ್ಮೀಯ ವೃತ್ತಿ ಬಾಂಧವರೇ, ಯೂಟ್ಯೂಬ್ ವೀಕ್ಷಕರೇ, ಆಜಾದ್ ಫಿಟ್ನೆಸ್ ಕ್ಲಬ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಕೂಡ ಹಾರ್ದಿಕವಾಗಿ ಸ್ವಾಗತವನ್ನು ಕೋರ್ತಾ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ಶಾಲಾ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಬಿಡುಗಡೆ ಮಾಡಿರುವಂತಹ 9ನೇ ತರಗತಿಯ ಮಾದರಿ ಪ್ರಶ್ನೆ ಪತ್ರಿಕೆಯ ಉತ್ತರವನ್ನು ನೋಡೋಣ. ಈ ಹಿಂದಿನ ವಿಡಿಯೋದಲ್ಲಿ ನಾವು 8ನೇ ತರಗತಿಯ ಉತ್ತರ ಪತ್ರಿಕೆ ಇದೆ, ಅದರ ಬಗ್ಗೆ ಚರ್ಚೆ ಮಾಡಿದ್ವಿ. ಇವತ್ತು ನಾವು 9ನೇ ತರಗತಿಯ ಈ ಒಂದು ಪ್ರಶ್ನೆ ಪತ್ರಿಕೆಯ ಉತ್ತರಗಳ ಬಗ್ಗೆ ಕೂಲಂಕುಷವಾಗಿ ಚರ್ಚೆ ಮಾಡ್ತಾ ಹೋಗೋಣ. ಆತ್ಮೀಯ ವಿದ್ಯಾರ್ಥಿಗಳೇ, 9ನೇ ತರಗತಿಯ ಪರೀಕ್ಷೆ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ 80 ಅಂಕಗಳ ಪರೀಕ್ಷೆಯಾಗಿರುತ್ತೆ. 3 ಗಂಟೆಗಳ ಅವಧಿ ಇರುತ್ತೆ. ಮೊದಲು 8 ಪ್ರಶ್ನೆಗಳು ಬಹು ಆಯ್ಕೆಯ ಪ್ರಶ್ನೆಗಳಾಗಿರುತ್ತೆ. ಪ್ರತಿಯೊಂದು ಸರಿ ಉತ್ತರಕ್ಕೆ ಒಂದೊಂದು ಅಂಕಗಳು ಇರುತ್ತೆ. ಮೊದಲ ಪ್ರಶ್ನೆ ನೋಡೋಣ. 2006ರಲ್ಲಿ ಕರ್ನಾಟಕ ಸರ್ಕಾರ ದೈಹಿಕ ಶಿಕ್ಷಣವನ್ನು ಕಡ್ಡಾಯಗೊಳಿಸಲು ನೇಮಿಸಿದಂತಹ ಸಮಿತಿ ಯಾವುದು ಅನ್ನುವಂಥ ಪ್ರಶ್ನೆಯನ್ನು ಕೇಳಿದ್ದಾರೆ. ಎ ತಾರಾಚಂದ್ ಸಮಿತಿ, ಬಿ ಪ್ರೊಫೆಸರ್ ಎಲ್.ಆರ್. ವೈದ್ಯನಾಥನ್ ಸಮಿತಿ, ಸಿ ಆಪ್ಷನ್ ಆಗಿರುತ್ತೆ ಡಾಕ್ಟರ್ ದೇಶ್ಮುಖ್ ಸಮಿತಿ ಮತ್ತು ಡಿ ಆಪ್ಷನ್ ಆಗಿರುತ್ತೆ ಡಾಕ್ಟರ್ ರಾಧಾಕೃಷ್ಣನ್ ಆಯೋಗ. ವಿದ್ಯಾರ್ಥಿಗಳು ಇದಕ್ಕೆ ಸರಿಯಾದ ಉತ್ತರವಾಗಿರುತ್ತೆ ಬಿ ಪ್ರೊಫೆಸರ್ ಎಲ್.ಆರ್. ವೈದ್ಯನಾಥನ್ ಸಮಿತಿ. ಇದು 2006ರಲ್ಲಿ ನೇಮಿಸಿದ ಸಮಿತಿಯಾಗಿದೆ. ಎರಡನೇ ಪ್ರಶ್ನೆಯನ್ನು ನೋಡೋಣ. ಬಾಸ್ಕೆಟ್ಬಾಲ್ ಆಟದಲ್ಲಿರುವಂತಹ ಒಟ್ಟು ಆಟಗಾರರ ಸಂಖ್ಯೆ ಎಷ್ಟು? ವಿದ್ಯಾರ್ಥಿಗಳೇ, ಒಂದು ಪ್ರಶ್ನೆ ಸಾಮಾನ್ಯವಾಗಿ ಕೇಳಲಾಗುತ್ತೆ, ಆಟಗಾರರ ಸಂಖ್ಯೆ ಎಷ್ಟು ಅಂತ. ಇದರಲ್ಲಿ ಸಾಮಾನ್ಯವಾಗಿ ಏನು ಮಾಡ್ತಾರೆ ಅಂದರೆ ಒಟ್ಟು ಆಟಗಾರರ ಸಂಖ್ಯೆ ಅಂತ ಕೆಲವೊಮ್ಮೆ ಕೇಳ್ತಾರೆ, ಕೆಲವೊಮ್ಮೆ ಅಂಕಣದಲ್ಲಿ ಆಡುವಂತಹ ಆಟಗಾರರ ಸಂಖ್ಯೆ ಅಂತ ಕೇಳ್ತಾರೆ, ಕೆಲವೊಮ್ಮೆ ತಂಡದಲ್ಲಿರುವಂತಹ ಆಟಗಾರರ ಸಂಖ್ಯೆ ಅಂತ ಕೇಳ್ತಾರೆ. ಇಲ್ಲಿ ನಾವು ಕನ್ಫ್ಯೂಸ್ ಮಾಡ್ಕೊಳ್ಬಾರ್ದು. ಒಟ್ಟು ಆಟಗಾರರ ಸಂಖ್ಯೆ ಅಂದರೆ ಅಂಕಣದಲ್ಲಿ ಆಡುವ ಆಟಗಾರರು ಮತ್ತು ಬದಲಿ ಆಟಗಾರರನ್ನು ಸೇರಿಸಿ ಆಗಿರುತ್ತೆ. ಅಂಕಣದಲ್ಲಿ ಆಡುವ ಆಟಗಾರರು ಅಂದರೆ ಆ್ಯಕ್ಟಿವ್ ಪ್ಲೇಯರ್ಸ್ ಏನಿರ್ತಾರೆ ಅವರ ಸಂಖ್ಯೆಯನ್ನು ಹಾಕಿದರೆ ನಮ್ಮ ಉತ್ತರ ಸರಿಯಾಗುತ್ತೆ. ಹಾಗಾದರೆ ಬಾಸ್ಕೆಟ್ಬಾಲ್ ಆಟದಲ್ಲಿ 5 ಮಂದಿ ಸಕ್ರಿಯ ಆಟಗಾರ ಇರ್ತಾರೆ, 7 ಮಂದಿ ಬದಲಿ ಆಟಗಾರ ಇರ್ತಾರೆ. ಹಾಗಾದರೆ ಸರಿಯಾದ ಉತ್ತರ ಒಟ್ಟು ಆಟಗಾರರ ಸಂಖ್ಯೆ 5 + 7. ಮೂರನೇ ಪ್ರಶ್ನೆ ನೋಡೋಣ. ನೀರಜ್ ಚೋಪ್ರಾ ಇವರು ಈ ಕ್ರೀಡಾ ಸ್ಪರ್ಧೆಗೆ ಸಂಬಂಧಿಸಿದ ಪ್ರಸಿದ್ಧ ಕ್ರೀಡಾಪಟು. ಎ ಟ್ರಿಪಲ್ ಜಂಪ್, ಬಿ ಗುಂಡು ಎಸೆತ, ಸಿ ಚಕ್ರ ಎಸೆತ, ಡಿ ಜಾವಲಿನ್ ಎಸೆತ. ಇದು ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಡಿ ಜಾವಲಿನ್ ಎಸೆತ. ನೀರಜ್ ಚೋಪ್ರಾ ಅವರ ಬಗ್ಗೆ ಸಾಮಾನ್ಯವಾಗಿ ಪ್ರಶ್ನೆಯನ್ನು ಕೇಳಬಹುದು. ವರ್ಲ್ಡ್ ಅಥ್ಲೆಟಿಕ್ ಮೀಟಲ್ಲಿ ಭಾರತಕ್ಕೆ ಗೋಲ್ಡನ್ನು ಚಿನ್ನದ ಪದಕವನ್ನು ಗೆದ್ದುಕೊಟ್ಟಂತಹ ಒಬ್ಬ ಶ್ರೇಷ್ಠ ಕ್ರೀಡಾಪಟು. ಒಲಿಂಪಿಕ್ಸ್ನಲ್ಲಿಯೂ ಕೂಡ ಭಾರತಕ್ಕೆ ಚಿನ್ನದ ಪದಕವನ್ನು ಜಾವ್ಲಿನ್ ಎಸೆತದಲ್ಲಿ ಗೆದ್ದಂತಹ ಒಬ್ಬ ಶ್ರೇಷ್ಠ ಕ್ರೀಡಾಪಟು ನೀರಜ್ ಚೋಪ್ರಾ. ಅವರ ಈವೆಂಟ್ ಆಗಿರುತ್ತೆ ಜಾವ್ಲಿನ್ ಎಸೆತ. 4ನೇ ಪ್ರಶ್ನೆ ನೋಡೋಣ ವಿದ್ಯಾರ್ಥಿಗಳೇ. ಜಾವ್ಲಿನ್ ರಚನೆಯು ಹೊಂದಿರುವಂತಹ ಭಾಗಗಳ ಸಂಖ್ಯೆ ಎಷ್ಟು? ಜಾವ್ಲಿನಲ್ಲಿ ಎಷ್ಟು ಭಾಗಗಳಿವೆ ಅಂತ ಕೇಳಿದ್ದಾರೆ. ಜಾವ್ಲಿನ್ನಲ್ಲಿ 3 ಭಾಗ ಇರುತ್ತೆ. ಕಾಂಡ, ಅದಾದ ಮೇಲೆ ಹಿಡಿತ ಅಥವಾ ಗ್ರಿಪ್, ಅದಾದ ಮೇಲೆ ತುದಿ. ಈ ರೀತಿ 3 ಭಾಗಗಳನ್ನು ಇದು ಹೊಂದಿರುತ್ತೆ. 5ನೇ ಪ್ರಶ್ನೆ. ಸಾಂಸರ್ಗಿಕ ರೋಗವಾಹಕಗಳು. ಇದರಲ್ಲಿ ಸಾಂಸರ್ಗಿಕ ಆಗಿದೆ. ಸಾಂಸರ್ಗಿಕ ರೋಗವಾಹಕಗಳು ಯಾವುದು ಅನ್ನುವಂಥ ಪ್ರಶ್ನೆ ಇದೆ. ಎ ಸೊಳ್ಳೆ, ಬಿ ಹಸು, ಸಿ ಎಮ್ಮೆ, ಡಿ ಕುರಿ. ಇದಕ್ಕೆ ಸರಿಯಾದ ಉತ್ತರ ಸೊಳ್ಳೆ. ಸಾಂಸರ್ಗಿಕ ಅಂದರೆ ಒಬ್ಬರಿಂದ ಒಬ್ಬರಿಗೆ ಹರಡುವಂತಹ ಕಾಯಿಲೆಗಳು. ಈ ಕಾಯಿಲೆಗಳನ್ನು ಸೊಳ್ಳೆಗಳು ಹರಡ್ತವೆ. ಉದಾಹರಣೆಗೆ ಮಲೇರಿಯಾ ಇರ್ಬೋದು ಅಥವಾ ಡೆಂಗ್ಯೂ ಇರ್ಬೋದು. ಇಂತಹ ಕಾಯಿಲೆಗಳನ್ನು ಸೊಳ್ಳೆ ವಾಹಕಗಳಾಗಿ ಹರಡ್ತವೆ. ಹಾಗಾದರೆ ಸೊಳ್ಳೆ ಇದಕ್ಕೆ ಸರಿಯಾದ ಉತ್ತರವಾಗಿದೆ. 6ನೇ ಪ್ರಶ್ನೆ. ಭಾರತೀಯ ಕ್ರೀಡಾ ಪ್ರಾಧಿಕಾರದ ಸ್ಥಾಪನೆಯ ಪ್ರಮುಖ ಉದ್ದೇಶ ಏನು ಅನ್ನುವಂಥ ಪ್ರಶ್ನೆಯನ್ನು ಕೇಳಿದ್ದಾರೆ. ಅದಕ್ಕೆ 4 ಆಪ್ಷನ್ಸ್ ಇದೆ. ವಿದ್ಯಾರ್ಥಿಗಳ ಆರೋಗ್ಯ ಕಾಪಾಡುವಂಥದ್ದು, ಸಾರ್ವಜನಿಕರಿಗೆ ಶುಚಿತ್ವದ ಸೌಲಭ್ಯ ನೀಡುವಂಥದ್ದು, ಸಿ ಕ್ರೀಡಾ ಕ್ಷೇತ್ರವನ್ನು ಪ್ರೋತ್ಸಾಹಿಸುವಂಥದ್ದು, ಡಿ ಸಾಂಕ್ರಾಮಿಕ ರೋಗಗಳ ಬಗ್ಗೆ ಜಾಗೃತಿ ಮೂಡಿಸುವಂಥದ್ದು. ಇಲ್ಲಿ ನಾವು ಭಾರತೀಯ ಕ್ರೀಡಾ ಪ್ರಾಧಿಕಾರ, ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಅಂತ ತಕ್ಷಣ ನಮಗೆ ಕ್ರೀಡೆ ಅಂತ ಬರುತ್ತೆ ಇದರಲ್ಲಿ. ಆದ್ದರಿಂದಾಗಿ ಇದರ ಪ್ರಮುಖ ಉದ್ದೇಶ ಏನಾಗಿರುತ್ತೆ? ಕ್ರೀಡಾ ಕ್ಷೇತ್ರವನ್ನು ಪ್ರೋತ್ಸಾಹಿಸುವುದು. ಸಿ ಕ್ರೀಡಾ ಕ್ಷೇತ್ರವನ್ನು ಪ್ರೋತ್ಸಾಹಿಸುವುದು ಇದರ ಪ್ರಮುಖ ಉದ್ದೇಶವಾಗಿದೆ. 7ನೆಯ ಪ್ರಶ್ನೆಯನ್ನು ನೋಡೋಣ. ಅಷ್ಟಾಂಗ ಯೋಗದ 6ನೆಯ ಮೆಟ್ಟಿಲು ಯಾವುದು ಅಂತ ಕೇಳಿದ್ದಾರೆ. ಅಷ್ಟಾಂಗ ಯೋಗದ 6ನೇ ಮೆಟ್ಟಿಲು ಆಗಿರುತ್ತೆ ಡಿ ಧಾರಣ. ಡಿ ಧಾರಣ ಇದಕ್ಕೆ ಸರಿಯಾದ ಉತ್ತರವಾಗಿದೆ.
ಎಂಟನೇ ಪ್ರಶ್ನೆ, ಪ್ರಥಮ ಚಿಕಿತ್ಸೆಯ ಪೆಟ್ಟಿಗೆಯಲ್ಲಿ ಇಲ್ಲದಿರುವ ವಸ್ತು ಯಾವುದು? ಇದು ನಮ್ಮ ಶಾಲೆಯಲ್ಲಿರುವಂತಹ ಪ್ರಥಮ ಚಿಕಿತ್ಸೆಯ ಪೆಟ್ಟಿಗೆ ಆಗಿರುತ್ತೆ. ಶಾಲೆಯಲ್ಲಿರುವಂತಹ ಪ್ರಥಮ ಚಿಕಿತ್ಸೆ ಪೆಟ್ಟಿಗೆಯಲ್ಲಿ ಇದರಲ್ಲಿ ಯಾವ ವಸ್ತು ಇರುವುದಿಲ್ಲ. ಎ ಹತ್ತಿ, ಬಿ ಟಿಂಚರ್, ಸಿ ಸಿರೇಂಜ್, ಡಿ ಕತ್ತರಿ. ಇದಕ್ಕೆ ಸರಿಯಾದ ಉತ್ತರವಾಗಿರುತ್ತೆ ಸಿ ಸಿರೇಂಜ್. ಸಿರೇಂಜ್ ಪ್ರಥಮ ಚಿಕಿತ್ಸಾ ಪೆಟ್ಟಿಗೆಯಲ್ಲಿ ಶಾಲೆಯಲ್ಲಿ ಇಡುವಂಥ ವಸ್ತು ಆಗಿರುವುದಿಲ್ಲ. ವಿದ್ಯಾರ್ಥಿಗಳೇ, ರೋಮನ್ ನಂಬರ್ 2ರಲ್ಲಿ ನಿಮಗೆ 5 ಹೊಂದಿಸಿ ಬರೆಯ ಪ್ರಶ್ನೆಗಳು ಇರುತ್ತೆ. ಎದುರುಗಡೆ ಇರುವಂತಹ ಉತ್ತರದಲ್ಲಿ ಸರಿಯಾದ ಉತ್ತರವನ್ನು ನೀವು ಹೊಂದಿಸಿ ಬರೀಬೇಕಾಗತ್ತೆ. ಇಲ್ಲಿ ಎ ಪಟ್ಟಿಯಲ್ಲಿರುವಂತಹ ಏನು ವಾಕ್ಯಗಳಿವೆ ಅಥವಾ ಎ ಭಾಗದಲ್ಲಿರುವಂತಹ ಪ್ರಶ್ನೆಗಳು ವಾಲಿಬಾಲ್, ಅದಕ್ಕೆ ಸರಿಯಾದ ಉತ್ತರ ಬಿ ಪಟ್ಟಿ ಹೊಂದಿಸಿ ಬರೆಯುವಂಥದ್ದು ಸಿರಿವಂತಿ ಆದಿತ್ಯನಾರ್ ಗೋಲ್ಡ್ ಕಪ್. ಅಂದರೆ ವಾಲಿಬಾಲಿಗೆ ಸಂಬಂಧಪಟ್ಟ ಒಂದು ಏನು ಟೂರ್ನಮೆಂಟ್ ಆಗಿದೆ, ಸ್ಪರ್ಧೆಯಾಗಿದೆ, ಸಿರಿವಂತಿ ಆದಿತ್ಯನಾರ್ ಗೋಲ್ಡ್ ಕಪ್. ಎರಡನೇದು ಹ್ಯಾಂಡ್ಬಾಲ್, ಇದನ್ನು ನಾನು ಸರಿ ಹೊಂದಿಸಿ ಬರೆದಂತಹ ಉತ್ತರವಾಗಿದೆ. ಹ್ಯಾಂಡ್ಬಾಲ್ ಶ್ರೀ ರಾಜಾರೆಡ್ಡಿ ಏಕಲವ್ಯ ಪ್ರಶಸ್ತಿ ಅಂತ ನಾವು ಹೊಂದಿಸಿ ಬರೀಬೇಕಾಗತ್ತೆ. ಅಂದರೆ ಶ್ರೀ ರಾಜಾರೆಡ್ಡಿಯವರು ಏಕಲವ್ಯ ಪ್ರಶಸ್ತಿಯನ್ನು ಹ್ಯಾಂಡ್ಬಾಲ್ ಕ್ರೀಡೆಯಲ್ಲಿ ಗೆದ್ದಿದ್ದಾರೆ. ಅಂದರೆ ಅವರ ಮುಖ್ಯ ಕ್ರೀಡೆ ಹ್ಯಾಂಡ್ಬಾಲ್ ಆಗಿದೆ. ಮೂರನೇದು ತ್ರಿವಿಧ ಜಿಗಿತ. ತ್ರಿವಿಧ ಜಿಗಿತದಲ್ಲಿ ಹಾಪ್, ಸ್ಟೆಪ್, ಜಂಪ್, ತ್ರಿವಿಧ ಇದಕ್ಕೆ ಸರಿಯಾದ ಉತ್ತರವಾಗಿದೆ. ನಾಲ್ಕನೇದು ಜಾವ್ಲಿನ್ ಓಟದ ಮಾರ್ಗ, ಅದಕ್ಕೆ 4 ಮೀಟರ್. ಅಂದರೆ ಜಾವ್ಲಿನ್ ಓಟದ ಮಾರ್ಗ ಅದರ ಅಗಲ ಅನ್ನುವಂಥದ್ದು 4 ಮೀಟರ್ ಆಗಿರುತ್ತೆ. ಐದನೇದು ಪ್ರಾಣಾಯಾಮ ಭ್ರಮರು ಒಂದು ವಿಧದ ಪ್ರಾಣಾಯಾಮವಾಗಿದೆ. ನೆಕ್ಸ್ಟ್ ವಿದ್ಯಾರ್ಥಿಗಳೇ, ನಿಮಗೆ 10 ಪ್ರಶ್ನೆಗಳನ್ನು ಒಂದೊಂದು ವಾಕ್ಯದ ಪ್ರಶ್ನೆಯನ್ನು ಕೇಳ್ತಾರೆ. 1 ಅಥವಾ 2 ವಾಕ್ಯದಲ್ಲಿ ನಿಮ್ಗೆ ಉತ್ತರಿಸಬೇಕಾಗತ್ತೆ. ಪ್ರತಿಯೊಂದಕ್ಕೆ ಒಂದೊಂದು ಅಂಕ ಇರುತ್ತೆ. ನಾವು ನೋಡ್ತಾ ಹೋಗೋಣ ಮಾದರಿ ಪ್ರಶ್ನೆ ಪತ್ರಿಕೆಯ ಪ್ರಶ್ನೆಯನ್ನು ಮತ್ತು ಉತ್ತರವನ್ನು. ದಕ್ಷಿಣ ಭಾರತದಲ್ಲಿ ದೈಹಿಕ ಶಿಕ್ಷಣ ಪಠ್ಯಪುಸ್ತಕವನ್ನು ಬೋಧಿಸಲು ಅನುಷ್ಠಾನಗೊಳಿಸಿದ ಮೊದಲ ರಾಜ್ಯ ಯಾವುದು ಅಂತ ಕೇಳಿದ್ದಾರೆ. ಇದು ನಾವು ಹೆಮ್ಮೆಯಿಂದ ಹೇಳಬಹುದಾದಂಥದ್ದು. ದಕ್ಷಿಣ ಭಾರತದಲ್ಲಿ ದೈಹಿಕ ಶಿಕ್ಷಣ ಪಠ್ಯಪುಸ್ತಕವನ್ನು ಬೋಧಿಸಲು ಅನುಷ್ಠಾನಗೊಳಿಸಿದ ಮೊದಲ ರಾಜ್ಯ ಕರ್ನಾಟಕ. ನಮ್ಮ ರಾಜ್ಯದಲ್ಲಿ ಮೊದಲು ಇದು ಅನುಷ್ಠಾನವಾಗಿರುವಂಥದ್ದು. 11ನೇ ಪ್ರಶ್ನೆ, NIS ಇದನ್ನು ವಿಸ್ತರಿಸಿ ಅಂತ ಕೇಳಿದ್ದಾರೆ. NIS ಕನ್ನಡದಲ್ಲಾದರೆ ರಾಷ್ಟ್ರೀಯ ಕ್ರೀಡಾ ಪ್ರಾಧಿಕಾರ ಅಂತ ಆಗುತ್ತೆ. ಇಂಗ್ಲೀಷ್ನಲ್ಲಿ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಸ್ಪೋರ್ಟ್ಸ್ ಸರಿಯಾದ ಉತ್ತರವಾಗಿದೆ. 12ನೇ ಪ್ರಶ್ನೆ ವಿದ್ಯಾರ್ಥಿಗಳೇ, ಉತ್ತಮ ಕ್ರೀಡಾ ತರಬೇತುದಾರರಿಗೆ ನೀಡುವಂತಹ ಪ್ರಶಸ್ತಿಯನ್ನು ಹೆಸರಿಸಿ ಅಂತ ಕೇಳಿದ್ದಾರೆ. ನಮ್ಮ ದೇಶದಲ್ಲಿ ಅತ್ಯುತ್ತಮ ಕ್ರೀಡಾ ತರಬೇತುದಾರರಿಗೆ ನೀಡುವಂತಹ ಪ್ರಶಸ್ತಿ ದ್ರೋಣಾಚಾರ್ಯ ಪ್ರಶಸ್ತಿಯಾಗಿದೆ. ಅತ್ಯುತ್ತಮ ಕ್ರೀಡಾಪಟುವಿಗೆ ನೀಡುವಂತಹ ಪ್ರಶಸ್ತಿ ಅರ್ಜುನ ಪ್ರಶಸ್ತಿಯನ್ನು ನೀಡಲಾಗುತ್ತೆ. ತರಬೇತುದಾರರಿಗೆ ದ್ರೋಣಾಚಾರ್ಯ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗುತ್ತೆ. 13ನೇ ಪ್ರಶ್ನೆ, ಹ್ಯಾಂಡ್ಬಾಲ್ ಆಟದಲ್ಲಿರುವಂತಹ ಕ್ರಿಯಾತ್ಮಕ ಮತ್ತು ಬದಲಿ ಆಟಗಾರರ ಸಂಖ್ಯೆ. ಇಲ್ಲಿ ನೋಡಿ, ಕ್ರಿಯಾತ್ಮಕ ಅಂದರೆ ಆ ಅಂಕಣದಲ್ಲಿ ಆಡುವಂತಹ ಸಕ್ರಿಯ ಆಟಗಾರ. ಬದಲಿ ಆಟಗಾರ ಅಂದರೆ ಅವನ ಬದಲಿಗೆ ನಾವು ಸಬ್ಸ್ಟಿಟ್ಯೂಟ್ ಮಾಡಬಹುದಾದಂತಹ ಆಟಗಾರರು. ಇಲ್ಲಿ ಕೇಳಿರುವಂಥದ್ದು ಕ್ರಿಯಾತ್ಮಕ ಆಟಗಾರರು ಎಷ್ಟಿದ್ದಾರೆ, ಬದಲಿ ಆಟಗಾರರು ಎಷ್ಟಿದ್ದಾರೆ ಹ್ಯಾಂಡ್ಬಾಲ್ ಆಟದಲ್ಲಿ. ಇದಕ್ಕೆ ಸರಿಯಾದ ಉತ್ತರ 7 + 5 ಒಟ್ಟು 12 ಕ್ರೀಡಾಪಟುಗಳು ಆಟಗಾರರು ಇರ್ತಾರೆ. 7 ಆಟಗಾರರು ಕ್ರಿಯಾತ್ಮಕ ಆಟಗಾರರು ಅಥವಾ ಸಕ್ರಿಯ ಆಟಗಾರರು, 5 ಆಟಗಾರರು ಬದಲಿ ಆಟಗಾರರು. ಒಟ್ಟು ಆಟಗಾರರ ಸಂಖ್ಯೆ ಹ್ಯಾಂಡ್ಬಾಲ್ನಲ್ಲಿ ಒಂದು ತಂಡದಲ್ಲಿ 12 ಮಂದಿ ಇರ್ತಾರೆ. 14ನೇ ಪ್ರಶ್ನೆಯನ್ನು ನೋಡೋಣ. 14ನೇ ಪ್ರಶ್ನೆ, ಫಾಸ್ಟ್ ಬ್ರೇಕ್ ಈ ಪದ ಯಾವ ಕ್ರೀಡೆಗೆ ಸಂಬಂಧಿಸಿದೆ? ಇದಕ್ಕೆ ಸರಿಯಾದ ಉತ್ತರವಾಗಿರುತ್ತೆ ಫಾಸ್ಟ್ ಬ್ರೇಕ್ ಈ ಪದ ಅನ್ನುವಂಥದ್ದು ಬಾಸ್ಕೆಟ್ಬಾಲ್ ಆಟಕ್ಕೆ ಸಂಬಂಧಿಸಿದೆ. ಅಂದರೆ ಎದುರಾಳಿ ಆಟಗಾರರು ಒಮ್ಮೆ ಗೋಲ್ ಮಾಡುವಲ್ಲಿ, ಬಾಸ್ಕೆಟ್ ಮಾಡುವಲ್ಲಿ ಯಶಸ್ವಿ ಆಗದೇ ಇರುವಂತಹ ಸಂದರ್ಭದಲ್ಲಿ ಎದುರಾಳಿ ಆಟಗಾರರು ಬಂದು ರಕ್ಷಣೆಯಲ್ಲಿ ನಿಲ್ಲುವ ಮೊದಲು, ಅವರು ರಕ್ಷಣಾ ಸ್ಥಿತಿಯನ್ನು ತಲುಪುವ ಮೊದಲು ಚೆಂಡನ್ನು ತಂದು ಬಾಸ್ಕೆಟ್ ಮಾಡುವುದನ್ನು ನಾವು ಫಾಸ್ಟ್ ಬ್ರೇಕ್ ಅಂತ ಕರೀತೇವೆ. 15ನೇ ಪ್ರಶ್ನೆ, ಬ್ಯಾಡ್ಮಿಂಟನ್ ಆಟದಲ್ಲಿ ಫ್ಲೋಟಿಂಗ್ ಸರ್ವಿಸ್ ಅಂದರೆ ಏನು ಅಂತ ಕೇಳಿದ್ದಾರೆ. ಎದುರಾಳಿ ಅಂಕಣಕ್ಕೆ ಶಟಲನ್ನು ಕಳಿಸುವಾಗ, ಅಂದರೆ ಸರ್ವಿಸ್ ಮಾಡುವಾಗ ಗಾಳಿಯಲ್ಲಿ ಶಟಲ್ ತೇಲ್ತಾ ದಿಕ್ಕನ್ನು ಬದಲಾಯಿಸ್ತಾ ಹೋಗುವಂತೆ ಸರ್ವಿಸ್ ಮಾಡುವುದಕ್ಕೆ ಫ್ಲೋಟಿಂಗ್ ಸರ್ವಿಸ್ ಅಂತ ಕರೆಯುತ್ತಾರೆ. 16ನೇ ಪ್ರಶ್ನೆಯನ್ನು ನೋಡೋಣ ವಿದ್ಯಾರ್ಥಿಗಳೇ.
ತ್ರಿವಿಧ ಜಿಗಿತದಲ್ಲಿ ಬಳಸುವಂತಹ ಟೇಕ್ ಆಫ್ ಬೋರ್ಡ್ ಯಾವ ಆಕಾರದಲ್ಲಿದೆ ಅನ್ನುವಂಥ ಪ್ರಶ್ನೆಯನ್ನು ಕೇಳಿದ್ದಾರೆ. ತ್ರಿವಿಧ ಜಿಗಿತದಲ್ಲಿ ಬಳಸುವಂತಹ ಟೇಕ್ ಆಫ್ ಬೋರ್ಡ್ ಅನ್ನುವಂಥದ್ದು ಆಯತಾಕಾರ ಇರುತ್ತೆ. ಯಾವಾಗಲೂ ಇದು ಆಯತಾಕಾರ ಇರುತ್ತೆ. ಇದರ ಉದ್ದ ಅನ್ನುವಂಥದ್ದು ಅಗಲ ಅನ್ನುವಂಥದ್ದು 1.22 ಮೀಟರ್ನಷ್ಟು ಇರುತ್ತೆ. ಅಂದರೆ ಟ್ರ್ಯಾಕ್ನಷ್ಟೇ ಅಗಲ ಅದರ ಟೇಕ್ ಆಫ್ ಬೋರ್ಡ್ ಇರುತ್ತೆ. 17ನೇ ಪ್ರಶ್ನೆ, ಪುರುಷರು ಬಳಸುವಂತಹ ಜಾವ್ಲಿನ್ನ ತೂಕ ಎಷ್ಟು ಅಂತ ಕೇಳಿದ್ದಾರೆ. ಪುರುಷರು ಬಳಸುವಂತಹ ಜಾವ್ಲಿನ್ನ ತೂಕ 800 ಗ್ರಾಮ್ನಷ್ಟಿರುತ್ತೆ. ಒಂದು ವೇಳೆ ಇದರ ಬದಲಿಗೆ ಮಹಿಳೆಯರು ಬಳಸುವಂತಹ ಜಾವ್ಲಿನ್ನ ತೂಕ ಎಷ್ಟು ಅಂತ ಕೇಳಿದರೆ ವಿದ್ಯಾರ್ಥಿಗಳಾದ ನೀವು 600 ಗ್ರಾಮ್ ಅಂತ ಬರೀತೀರಿ. 18ನೇ ಪ್ರಶ್ನೆಯನ್ನು ನೋಡೋಣ. ಪ್ರಾಣಾಯಾಮದಲ್ಲಿ ಬಳಸುವಂತಹ 2 ಮುದ್ರೆಗಳನ್ನು ತಿಳಿಸಿ ಅಂತ ಹೇಳಿದ್ದಾರೆ. ಪ್ರಾಣಾಯಾಮದಲ್ಲಿ ಬಳಸುವಂತಹ 2 ಮುದ್ರೆ, ಚಿನ್ಮುದ್ರೆ, ಚಿನ್ಮಯ ಮುದ್ರೆ. 2 ಮುದ್ರೆ ಬರೆದ್ರೆ ಸಾಕಾಗುತ್ತೆ. ಇನ್ನು ಹೆಚ್ಚಿನ ಮುದ್ರೆಯನ್ನು ಕೇಳಿದರೆ ನಾಸಿಕ ಮುದ್ರೆ, ಬ್ರಹ್ಮ ಮುದ್ರೆ ಇದನ್ನು ಕೂಡ ನೀವು ಬರೆಯಬಹುದಾಗಿದೆ. 19ನೇ ಪ್ರಶ್ನೆಯನ್ನು ನೋಡೋಣ ವಿದ್ಯಾರ್ಥಿಗಳೇ. ಪ್ರಥಮ ಚಿಕಿತ್ಸೆ ಎಂದರೇನು ಅಂತ ಕೇಳಿದ್ದಾರೆ. ನಮಗೆಲ್ಲರಿಗೂ ಗೊತ್ತಿದೆ, ಯಾವುದೇ ಅವಘಡ ಸಂಭವಿಸಿದಾಗ ವೈದ್ಯರನ್ನು ಸಂಪರ್ಕಿಸುವ ಮೊದಲು ನೀಡುವ ಚಿಕಿತ್ಸೆಯನ್ನು ನಾವು ಪ್ರಥಮ ಚಿಕಿತ್ಸೆ ಅಂತ ಕರಿತೇವೆ. ಇಷ್ಟು ಬರೆದ್ರೆ ಸಾಕಾಗತ್ತೆ. ನೆಕ್ಸ್ಟ್ ರೋಮನ್ ನಂಬರ್ 4ರಲ್ಲಿ 3 ಅಥವಾ 4 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಹೇಳಿ 15 ಪ್ರಶ್ನೆಗಳನ್ನು ನಿಮ್ಗೆ ಕೇಳಲಾಗುತ್ತೆ. ಪ್ರತಿಯೊಂದು ಸರಿ ಉತ್ತರಕ್ಕೆ 2 ಅಂಕಗಳಿರುತ್ತೆ. ಒಟ್ಟಾರೆ ಈ ಭಾಗದಲ್ಲಿ ನಿಮಗೆ 30 ಅಂಕಗಳು ಸಿಗುತ್ತೆ. ಪ್ರಶ್ನೆ 20ನೇ ಪ್ರಶ್ನೆ, ವಾಲಿಬಾಲ್ ಆಟದಲ್ಲಿ ಸರ್ವಿಸ್ ಮಾಡುವಾಗ ಅನುಸರಿಸಬೇಕಾದ ಯಾವುದಾದರೂ 2 ತಂತ್ರಗಳನ್ನು ತಿಳಿಸಿ ಅಂತ ಹೇಳಿದ್ದಾರೆ. ವಾಲಿಬಾಲ್ನಲ್ಲಿ ತಂತ್ರ ಯಾವ ನೀವು ಟ್ಯಾಕ್ಟಿಕ್ಸನ್ನು ಉಪಯೋಗಿಸಬಹುದು ಅನ್ನುವಂಥ ಪ್ರಶ್ನೆ ಇದೆ. ಇದಕ್ಕೆ ನೀವು ಉತ್ತರಿಸುವಾಗ 3 ಅಥವಾ 4 ವಾಕ್ಯದಲ್ಲಿ ಉತ್ತರಿಸಬೇಕು. ಸರ್ವಿಸ್ ಮಾಡುವಾಗ ಎದುರಾಳಿ ಆಟಗಾರ ಎದುರಾಳಿಯ ಸಾಮರ್ಥ್ಯ ಮತ್ತು ದುರ್ಬಲತೆಯನ್ನು ಗುರುತಿಸಿ ತಂತ್ರಗಾರಿಕೆಯನ್ನು ರಚಿಸಬೇಕು. ಅಂದರೆ ಸರ್ವಿಸನ್ನು ರಭಸವಾಗಿ ಹಾಕ್ಬೋದು, ದುರ್ಬಲ ರಕ್ಷಣಾ ಸಾಮರ್ಥ್ಯ ಹೊಂದಿದಂತಹ ಅಥವಾ ಪ್ರಥಮ ಪಾಸ್ ಸರಿಯಾಗಿ ನೀಡಲು ಅಸಮರ್ಥನಾದಂತಹ ಪಾಸರ್ನ ಸ್ಥಳದಲ್ಲಿ ಹಾಕಬೇಕು, ಅಥವಾ ನೆಟ್ಟಿನ ಮೇಲುಭಾಗಕ್ಕೆ ತಗುಲದೆ ಎದುರಾಳಿ ಅಂಕಣದಲ್ಲಿ ಬೀಳುವಂತೆ ಹಾಕಬೇಕು. 2ನೇ ವಾಕ್ಯ ಬರಿಬೋದು ನೀವು. ಎದುರಾಳಿ ಆಟಗಾರನು ಇಲ್ಲದ ಖಾಲಿ ಜಾಗವನ್ನು ಗುರುತಿಸಿ ಸರ್ವಿಸ್ ಮಾಡಬೇಕು. ಇದು ಸರ್ವಿಸ್ನ 2 ತಂತ್ರಗಾರಿಕೆ. 21ನೇ ಪ್ರಶ್ನೆಯನ್ನು ನೋಡೋಣ ವಿದ್ಯಾರ್ಥಿಗಳೇ. ಹಾಕಿ ಕ್ರೀಡೆಯ ಕುರಿತು ಬರೆಯಿರಿ ಅಂತ ಹೇಳಿದ್ದಾರೆ. ಇಲ್ಲಿ ನಿಮಗೆ ಫ್ರೀಡಮ್ ಇರುತ್ತೆ, ಸ್ವಾತಂತ್ರ್ಯ ಇರುತ್ತೆ. ನೀವು ಹಾಕಿ ಆಟದ ಬಗ್ಗೆ ನಿಮಗೇನು ಗೊತ್ತಿದೆ ಅದನ್ನು ಬರೀಬಹುದು. 3 ಅಥವಾ 4 ವಾಕ್ಯದಲ್ಲಿ ಬರೆದ್ರೆ ಸಾಕಾಗತ್ತೆ. ಇಲ್ಲಿ ನಾನು ಕೆಲವೊಂದು ಸುಲಭವಾದ ವಾಕ್ಯಗಳನ್ನು ಕೊಟ್ಟಿದ್ದೇನೆ. ಹಾಕಿ ಆಟವು ಕ್ರೀಡಾ ಕ್ಷೇತ್ರದಲ್ಲಿ ವಿಶೇಷ ಮತ್ತು ಕ್ರಿಯಾಶೀಲವಾದಂತಹ ಆಟವಾಗಿದೆ. ನಮ್ಮ ದೇಶದ ರಾಷ್ಟ್ರೀಯ ಕ್ರೀಡೆಯೂ ಕೂಡ ಹಾಕಿಯಾಗಿದೆ. ನಮ್ಮ ದೇಶದಲ್ಲಿ ಪ್ರತಿ ವರ್ಷ ಹಾಕಿ ದಿಗ್ಗಜ ಧ್ಯಾನ್ ಚಂದ್ ಇವರ ಜನ್ಮದಿನವನ್ನು ನಾವು ರಾಷ್ಟ್ರೀಯ ಕ್ರೀಡಾ ದಿನಾಚರಣೆಯನ್ನಾಗಿ ಆಚರಿಸ್ತೇವೆ. ಅದು ದಿನಾಚರಣೆ ಆಗಬೇಕು. ಹಾಕಿ ಆಟದಲ್ಲಿ 11 ಮಂದಿ ಸಕ್ರಿಯ ಆಟಗಾರರು ಇರ್ತಾರೆ. ನೀವು ಬರಿಬೋದು, ಹಾಕಿ ಆಟದಲ್ಲಿ ಭಾರತವು ಅನೇಕ ಬಾರಿ ಒಲಿಂಪಿಕ್ಸ್ನಲ್ಲಿ ಗೋಲ್ಡ್ ಮೆಡಲನ್ನು, ಚಿನ್ನದ ಪದಕವನ್ನು ಗೆದ್ದಿದೆ. ಇದನ್ನೆಲ್ಲವನ್ನು ನೀವು ಬರಿಬಹುದಾಗಿದೆ. ಎಷ್ಟು ವಾಕ್ಯವನ್ನು ಬರೀಲಿಕ್ಕೆ ಹೇಳಿದರೆ ಅಷ್ಟು ವಾಕ್ಯ ಬರೆದ್ರೆ ಸಾಕಾಗುತ್ತೆ. 22ನೇ ಪ್ರಶ್ನೆ, ತ್ರಿವಿಧ ಜಿಗಿತದ ಯಾವುದಾದರೂ 3 ಅಕ್ರಮಗಳನ್ನು ತಿಳಿಸಿ, ಫೌಲ್ಸನ್ನು ತಿಳಿಸಿ ಅಂತ ಹೇಳಿದ್ದಾರೆ. ಇಲ್ಲಿ 5 ಅಕ್ರಮಗಳನ್ನು ನಾನು ಕೊಟ್ಟಿದ್ದೇನೆ. ನಿಮಗೆ ಯಾವುದಾದ್ರೂ 3 ಅಕ್ರಮ ಬರೆದ್ರೆ ಸಾಕಾಗತ್ತೆ. ಒಂದು ವೇಳೆ ಇದನ್ನೇ 5-6 ವಾಕ್ಯಗಳಿಗೆ ಕೇಳಿದರೆ ಈ 5ಅನ್ನು ನೀವು ಬರೀಬಹುದು. ಯಾವ್ಯಾವುದು? ಮೊದಲನೇದಾಗಿ, ಜಿಗಿಯುವ ರೀತಿ ಕ್ರಮಬದ್ಧವಾಗಿಲ್ಲದೇ ಇದ್ದರೆ, ಅಂದರೆ ಹಾಪ್, ಸ್ಟೆಪ್, ಜಂಪ್ ಆ ರೀತಿ ಇಲ್ಲದೇ ಇದ್ದರೆ ಅದನ್ನು ಅನರ್ಹ ಅಂತ ಹೇಳ್ಬೋದು. ನೀವು ಇಷ್ಟು ಬರೆದು ಸಾಕಾಗುತ್ತೆ. ಜಿಗಿತವು ಕ್ರಮಬದ್ಧವಾಗಿಲ್ಲದಿದ್ದರೆ. 2ನೇದು, ಟೇಕ್ ಆಫ್ ಗೆರೆಯನ್ನು ತುಳಿಯಬಾರದು ಅಂತ ಹೇಳಿದ್ದಾರೆ. ಆ್ಯಕ್ಚುಲಿ ಟೇಕ್ ಆಫ್ ಗೆರೆ ಅಲ್ಲ, ಟೇಕ್ ಆಫ್ ಗೆರೆಯ ಮುಂಭಾಗದಲ್ಲಿರುವಂತಹ ಜಾಗವನ್ನು ತುಳಿಬಾರ್ದು. ಯಾಕಂದರೆ ಟೇಕ್ ಆಫ್ ಗೆರೆಯ ಮೇಲೆ ಕಾಲಿಟ್ಟು ಜಿಗಿಯುವಂಥದ್ದು. ಟೇಕ್ ಆಫ್ ಗೆರೆಯ ಮುಂಭಾಗದಲ್ಲಿ ಇನ್ನೊಂದು ಗೆರೆ ಇರುತ್ತೆ, ಆ ಗೆರೆಯನ್ನು ತುಳಿಬಾರ್ದು. ಅಂದರೆ ನೀವು ಟೇಕ್ ಆಫ್ ಗೆರೆಯ ಮುಂಭಾಗದಲ್ಲಿರುವಂಥ ಗೆರೆಯನ್ನು ಜಾಗವನ್ನು ತುಳಿಬಾರ್ದು ಅಂತೇಳಿ ಬರಿಬೇಕು. 3ನೇದು, ಟೇಕ್ ಆಫ್ ಹಲಗೆಯ ಅಕ್ಕಪಕ್ಕದಿಂದ ಜಿಗಿಯುವಂತಿಲ್ಲ. 4ನೇದು, ಜಿಗಿತದ ಗುಂಡಿಯಲ್ಲಿಯೇ ಜಿಗಿಬೇಕು. 5ನೇದು, ಜಿಗಿತದ ನಂತರ ಜಿಗಿತದ ಗುಂಡಿಯಲ್ಲಿ ಹಿಂದೆ ನಡೆದುಕೊಂಡು ಬರಬಾರ್ದು.
23ನೆಯ ಪ್ರಶ್ನೆಯನ್ನು ನೋಡೋಣ ವಿದ್ಯಾರ್ಥಿಗಳೇ. ಜಾವ್ಲಿನ್ ಸ್ಪರ್ಧೆ ಯಾವುದಾದ್ರೂ 3 ಅಕ್ರಮಗಳನ್ನು ಬರೆಯಿರಿ ಅಂತ ಹೇಳಿದ್ದಾರೆ. ಜಾವ್ಲಿನ್ ಒಂದು, ಅದಕ್ಕೆ ಸರಿಯಾದ ಉತ್ತರ ಅಕ್ರಮಗಳು. ಜಾವ್ಲಿನ್ ಎಸೆತದ ಓಡುವ ಮಾರ್ಗದ ಹೊರಗಡೆಯಿಂದ ಓಡಿ ಬಂದಾಗ. ಎರಡನೇದು, ಜಾವ್ಲಿನ್ ಕ್ರಮಬದ್ಧವಲ್ಲದ ಶೈಲಿಯಲ್ಲಿ ಎಸೆದಾಗ. ಮೂರನೇದು, ಜಾವ್ಲಿನ್ ತುದಿಯು ಸೆಕ್ಟರ್ನ ಮೇಲೆ ಅಥವಾ ಹೊರಗೆ ಗುರುತು ಮಾಡಿದಾಗ. ನಾಲ್ಕನೇದು, ಓಡುವ ಮಾರ್ಗ ಮತ್ತು ವೃತ್ತ ಪರಿಧಿಯ ಗೆರೆಯನ್ನು ದೇಹದ ಯಾವುದೇ ಭಾಗದಿಂದ ಎಸೆಯಲು ಪ್ರಾರಂಭಿಸಿದ ಮೇಲೆ ಮುಟ್ಟಿದಾಗ. ಐದನೇದು, ಜಾವ್ಲಿನ್ ಎಸೆದ ನಂತರ ಉಪಕರಣ ನೆಲಕ್ಕೆ ತಾಗುವ ಮೊದಲೇ ಓಡುವ ಹಾದಿಯನ್ನು ಬಿಟ್ಟಾಗ. ಇದೆಲ್ಲವೂ ಕೂಡ ಜಾವ್ಲಿನ್ ಎಸೆತದಲ್ಲಿ ಅಕ್ರಮವಾಗಿರುತ್ತೆ. 24ನೇ ಪ್ರಶ್ನೆಯನ್ನು ನೋಡೋಣ. ಹಸಿಯಾಗಿ ತಿನ್ನಬಹುದಾದ ತರಕಾರಿಗಳನ್ನು ಪಟ್ಟಿ ಮಾಡಿ ಅಂತ ಹೇಳಿದ್ದಾರೆ. ಸರಿಯಾದ ಉತ್ತರವಾಗಿದೆ. ಹಸಿಯಾಗಿ ತಿನ್ನಬಹುದಾದಂತಹ ತರಕಾರಿಗಳು ಗೆಣಸು, ಕ್ಯಾರೆಟ್ ಅಥವಾ ಗಜ್ಜರಿ ಅಂತ ನೀವು ಹೇಳ್ಬೋದು, ಮೂಲಂಗಿ, ಗೆಡ್ಡೆಕೋಸು, ಸಿಹಿ ಮೂಲಂಗಿ ಅಥವಾ ಬೀಟ್ರೂಟ್ ಅಂತ ಕರೀತಾರೆ, ಸೌತೆಕಾಯಿ, ಎಳೆಹೀರೆ, ಹತ್ತರ ಪಲ್ಲೆ, ಮೆಂತೆ, ಬೆಂಡೆಕಾಯಿ, ತೊಂಡೆಕಾಯಿ, ಅಲಸಂದಿ ಕಾಯಿಗಳು, ಇವುಗಳನ್ನು ನಾವು ಹಸಿಯಾಗಿ ತಿನ್ನಬಹುದು. 25ನೇ ಪ್ರಶ್ನೆಯನ್ನು ನೋಡೋಣ. ವಾಲಿಬಾಲ್ ಆಟದಲ್ಲಿನ ಸಾಮಾನ್ಯ ಕೌಶಲ್ಯಗಳನ್ನು ಪಟ್ಟಿ ಮಾಡಿ ಅಂತ ಹೇಳಿದ್ದಾರೆ. ಸಾಮಾನ್ಯ ಕೌಶಲ್ಯಗಳು ಯಾವ್ಯಾವುದು? ಸ್ಕಿಲ್ಸ್ ಬಗ್ಗೆ ಕೇಳಿದ್ದಾರೆ ಇಲ್ಲಿ. ಒಂದು, ಟೆನ್ನಿಸ್ ಸರ್ವಿಸ್. ಇದರ ಬಗ್ಗೆ ಒಂದು ವಾಕ್ಯವನ್ನು ಬರಿಬೋದು. ಇದೊಂದು ಶಕ್ತಿಯುತವಾದಂಥ ಸರ್ವಿಸ್ ಆಗಿದೆ. ಇದರ ಚಲನೆಗಳು ಟೆನ್ನಿಸ್ ಆಟದಲ್ಲಿನ ಸರ್ವಿಸ್ನಂತೆ ಇರುವುದರಿಂದಾಗಿ ಇದಕ್ಕೆ ಟೆನ್ನಿಸ್ ಸರ್ವಿಸ್ ಅಂತ ಕರೀತಾರೆ ಅಂತ ಹೇಳ್ತೀರಿ. ಎರಡನೇದು, ಬಾಲನ್ನು ಸೆಟ್ ಮಾಡುವಂಥದ್ದು. ವಾಲಿಬಾಲ್ನಲ್ಲಿ ಸೆಟ್ಟಿಂಗ್ ಎಂಬುದು ಅತ್ಯಂತ ಮಹತ್ವವಾದ ಕೌಶಲ್ಯವಾಗಿದೆ ಅಂತ ಹೇಳ್ತೀರಾ. ತಂಡದ ಯಶಸ್ಸು ಬಾಲನ್ನು ಸೆಟ್ ಮಾಡುವ ಆಟಗಾರನ ಸಾಮರ್ಥ್ಯವನ್ನು ಅವಲಂಬಿಸಿದೆ ಅಂತ ಹೇಳ್ತೀರಿ. ಇದು ಸಮಯ ಮತ್ತು ಯೋಜನೆಗಳ ಸಂಯೋಜನೆಯಾಗಿದ್ದು ಕೈ ಮತ್ತು ಕಣ್ಣುಗಳ ಸಂಯೋಜನೆಯನ್ನು ಅವಲಂಬಿಸಿದೆ ಅಂತ ಹೇಳ್ತೀರಿ. ಮೂರನೇ ಕೌಶಲ್ಯವಾಗಿರುತ್ತೆ ನೇರ ಹೊಡೆತ ಅಥವಾ ಸ್ಟ್ರೈಟ್ ಸ್ಮ್ಯಾಶ್. ವಾಲಿಬಾಲ್ ಆಟದಲ್ಲಿ ನೇರ ಹೊಡೆತ ಕೌಶಲ್ಯವು ಅತ್ಯಂತ ಪರಿಣಾಮಕಾರಿಯಾಗಿರಬೇಕು, ಆಕ್ರಮಣಕಾರಿಯೂ ಕೂಡ ಆಗಿರ್ತದೆ, ಶಕ್ತಿಯುತವೂ ಕೂಡ ಆಗಿರ್ತದೆ. ಪ್ರತಿಯೊಬ್ಬ ಆಟಗಾರನು ಇಷ್ಟಪಡುವ ರೋಮಾಂಚನಕಾರಿಯಾದಂಥ ಹೊಡೆತದ ಕೌಶಲ್ಯವಾಗಿದೆ. ಇಲ್ಲಿ ಎರಡೆರಡು ವಾಕ್ಯವನ್ನು ಹೇಳಿದ್ದೇನೆ. ನೀವು 2 ಅಂಕಗಳಿಗಾದರೆ ಒಂದೊಂದು ವಾಕ್ಯ ಹೇಳಿದರೆ ಸಾಕಾಗುತ್ತೆ. ನೆಕ್ಸ್ಟ್ 26ನೇ ಪ್ರಶ್ನೆ. ಹ್ಯಾಂಡ್ಬಾಲ್ ಆಟಗಾರರಲ್ಲಿ ಇರಬೇಕಾದ 3 ಅವಶ್ಯಕ ಗುಣಲಕ್ಷಣಗಳನ್ನು ತಿಳಿಸಿ ಅಂತ ಹೇಳಿದ್ದಾರೆ. ಮೊದಲನೇದಾಗಿ, ಹ್ಯಾಂಡ್ಬಾಲ್ ಆಟಗಾರನು ಆಕ್ರಮಣ ಮತ್ತು ರಕ್ಷಣೆಯನ್ನು ಅಂಕಣದ ಉದ್ದಕ್ಕೂ ಓಡಬೇಕಾಗಿರೋದ್ರಿಂದ ಅವನಿಗೆ ಕಷ್ಟ ಸಹಿಷ್ಣುತೆ ಅವಶ್ಯಕತೆ ಇದೆ. ನೀವು ಇಲ್ಲಿ ಕಷ್ಟ ಸಹಿಷ್ಣುತೆ ಅಂತ ಬರೆದು ಸಾಕಾಗುತ್ತೆ. ಎರಡನೇದು, ಎದುರಾಳಿಯ ಚಲನವಲನಕ್ಕೆ ಅನುಗುಣವಾಗಿ ತಮ್ಮ ಚಲನೆಯ ತ್ವರಿತಗತಿಯನ್ನು ಬದಲಿಸಬೇಕಾಗಿರೋದ್ರಿಂದ ಅವನಿಗೆ ಚಪಲತೆ ಬೇಕಾಗತ್ತೆ. ಮೂರನೇದು, ಚೆಂಡನ್ನು ಸಮರ್ಪಕವಾಗಿ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಬೇಕಾಗಿರೋದ್ರಿಂದಾಗಿ ಮತ್ತು ಗೋಲು ಗಳಿಸಬೇಕಾಗಿರೋದ್ರಿಂದಾಗಿ ಕಣ್ಣು ಮತ್ತು ಕೈಗಳ ಸಂಯೋಜನೆ ಅವಶ್ಯಕ. ನಾಲ್ಕನೇದು, ಯಶಸ್ವಿಯಾಗಿ ಚೆಂಡನ್ನು ಪಾಸ್ ಮಾಡಲಿಕ್ಕೆ ಮತ್ತು ಗೋಲನ್ನು ಗಳಿಸಲಿಕ್ಕೆ ನಿಖರತೆ ಬೇಕು. ಇಷ್ಟು ಬರೋದು ಸಾಕಾಗುತ್ತೆ. ಒಂದು ವೇಳೆ ಇದೇ ಪ್ರಶ್ನೆ 5-6 ವಾಕ್ಯಗಳಿಗೆ ಕೇಳಿದರೆ ನೀವು ಇನ್ನೂ ಮೂರನ್ನು ಸೇರಿಸ್ತೀರಿ. ವೇಗದ ಅವಶ್ಯಕತೆ ಇದೆ, ಮೈಮಣಿತದ ಅವಶ್ಯಕತೆ ಇದೆ, ಭುಜಗಳ ಹೆಚ್ಚಿನ ಸ್ಫೋಟಕತ್ವದ ಅವಶ್ಯಕತೆ ಇದೆ ಅಂತ ಬರೀತೀರಾ. ಮುಂದಿನ 27ನೇ ಪ್ರಶ್ನೆ. ಯೋಗದ ಪಿತಾಮಹ ಯಾರು? ಅವರು ಬರೆದಿರುವ ಪುಸ್ತಕದ ಹೆಸರನ್ನು ಹೇಳಿ ಅಂತ ಹೇಳಿದ್ದಾರೆ. ಯೋಗದ ಪಿತಾಮಹ ಪತಂಜಲಿ ಮಹರ್ಷಿಗಳು. ಅವರು ಬರೆದಿರುವಂತಹ ಪುಸ್ತಕ ಯೋಗಸೂತ್ರ. 2 ವಾಕ್ಯ. ಇನ್ನೊಂದು ವಾಕ್ಯವನ್ನು ಸೇರಿಸ್ಬೋದು. ಪತಂಜಲಿ ಮಹರ್ಷಿಗಳು ತತ್ವಜ್ಞಾನಿಯಾಗಿದ್ದರು ಅನ್ನೋದಾಗಿ. 28ನೇ ಪ್ರಶ್ನೆಯನ್ನು ನೋಡೋಣ. ರಾಷ್ಟ್ರೀಯ ಭಾವೈಕ್ಯತೆ ಮೂಡಿಸುವಂಥ 2 ಕಾರ್ಯಕ್ರಮಗಳ ಬಗ್ಗೆ ತಿಳಿಸಿ ಅಂತ ಹೇಳಿದ್ದಾರೆ. ರಾಷ್ಟ್ರೀಯ ಹಬ್ಬಗಳು ಮತ್ತು ಅವುಗಳ ಆಚರಣೆ. ಎರಡನೇದು, ವಿವಿಧ ಸಂಸ್ಕೃತಿಯನ್ನು ಬಿಂಬಿಸುವಂತಹ ಮೇಳಗಳು. 29ನೇ ಪ್ರಶ್ನೆಯನ್ನು ನೋಡೋಣ ವಿದ್ಯಾರ್ಥಿಗಳೇ. ಪ್ರತಿನಿತ್ಯ ಯೋಗಾಭ್ಯಾಸ ಮಾಡೋದ್ರಿಂದ ನಿಮಗೆ ಏನು ಲಾಭ ಸಿಗುತ್ತೆ ಅಂತ ಕೇಳಿದ್ದಾರೆ. ವಿದ್ಯಾರ್ಥಿಗಳೇ, ನೀವು ಯೋಗಾಸನ ಇರ್ಬೋದು, ಅಥವಾ ಯಾವುದೇ ಆಟ ಇರ್ಬೋದು, ಅಥವಾ ವ್ಯಾಯಾಮ ಇರ್ಬೋದು, ಅಥವಾ ಪ್ರಾಣಾಯಾಮ ಇರ್ಬೋದು, ಅಥವಾ ದೈಹಿಕ ಶಿಕ್ಷಣ ಇರ್ಬೋದು, ದೈಹಿಕ ಚಟುವಟಿಕೆ, ಇವುಗಳ ಬಗ್ಗೆ ಕೇಳಿದಾಗ ನೀವು ಸಾಮಾನ್ಯವಾಗಿ ಇದೇ ವಾಕ್ಯವನ್ನು ಬರೆದ ಸಾಕಾಗತ್ತೆ. ಅಂದರೆ ನಮಗೆ ಇದರಿಂದ ಮೈಮಣಿತ ಹೆಚ್ಚಾಗುತ್ತದೆ, ಸ್ನಾಯುಗಳು ಬಲಿಷ್ಠವಾಗುತ್ತದೆ, ಏಕಾಗ್ರತೆ ಹೆಚ್ಚುತ್ತದೆ, ಆರೋಗ್ಯ ಉತ್ತಮವಾಗುತ್ತದೆ. ಈ ವಾಕ್ಯವು ಎಲ್ಲ ಪ್ರಶ್ನೆಗಳಿಗೂ ಸರಿಯಾದ ಉತ್ತರವಾಗಿರುತ್ತೆ. ಇಲ್ಲಿ ನೀವು ಬೇಕಾದರೆ
ನಿಮಗೆ ಯೋಗಾಸನದ ಬಗ್ಗೆ ಕೇಳಿರೋದ್ರಿಂದಾಗಿ ನೀವು ಏಕಾಗ್ರತೆ, ನಮ್ಮ ಸ್ಥಿರತೆ ಹೆಚ್ಚಾಗುತ್ತದೆ, ಮೈಮಣಿತ ಹೆಚ್ಚಾಗುತ್ತದೆ, ಈ ವಾಕ್ಯವನ್ನು ಬರಿಬಹುದು. 30ನೇ ಪ್ರಶ್ನೆ ವಿದ್ಯಾರ್ಥಿಗಳೇ, ನಾವೆಲ್ಲರೂ ಸಾಮಾಜಿಕ ಆರೋಗ್ಯವನ್ನು ಹೊಂದಲು ರೂಢಿಸಿಕೊಳ್ಳಬೇಕಾದ ಅಂಶಗಳು ಯಾವುದು ಅಂತ ಕೇಳಿದ್ದಾರೆ. ಕಂಡುಕೊಂಡಲ್ಲಿ ಉಗುಳಬಾರದು, ಸಾರ್ವಜನಿಕವಾದ ಶೌಚಾಲಯಗಳನ್ನು ನಾವು ಸ್ವಚ್ಛವಾಗಿಡಬೇಕು, ಬಯಲು ಮಲಮೂತ್ರ ವಿಸರ್ಜನೆ ಮಾಡಬಾರ್ದು. ಈ ಪ್ರಶ್ನೆಗಳಿಗೆ ಉತ್ತರವಾಗಿದೆ. 31ನೇ ಪ್ರಶ್ನೆ, ಪ್ರತಿನಿತ್ಯ ವಾಯುವಿಹಾರ ಮಾಡಿದಾಗ ನಿನಗೆ ದೊರೆಯುವಂತಹ ಪ್ರಯೋಜನಗಳೇನು ಅಂತ ಕೇಳಿದ್ದಾರೆ. ವಿದ್ಯಾರ್ಥಿಗಳೇ, ಇಲ್ಲಿಯೂ ಕೂಡ ನೀವು ದೈಹಿಕ ಶಿಕ್ಷಣದಿಂದ ನಿಮಗೇನು ಲಾಭ ಇದೆ ಅನ್ನುವಂತಹ ಪ್ರಶ್ನೆಯ ಉತ್ತರವನ್ನೇ ಬರೀಬಹುದು. ಇಲ್ಲಿ ಮೈಮಣಿತ ಹೆಚ್ಚಾಗುತ್ತದೆ, ಸ್ನಾಯುಗಳು ಬಲಿಷ್ಠವಾಗುತ್ತದೆ, ಏಕಾಗ್ರತೆ ಹೆಚ್ಚುತ್ತದೆ ಅಂತ ಬರೀಬಹುದು. ಅಥವಾ ನೀವು ಇದಕ್ಕೆ ವಿಶೇಷವಾಗಿ ವಾಯುವಿಹಾರನೇ ಅಂತ ಆಗಿರೋದ್ರಿಂದಾಗಿ ಇದರಿಂದ ನಮ್ಮ ಚರ್ಮದ ಕಾಂತಿ ಜಾಸ್ತಿ ಆಗುತ್ತೆ. ಅಂದರೆ ವಿಟಮಿನ್ ಡಿ ಇರುತ್ತೆ, ಇದರಿಂದ ಚರ್ಮದ ಕಾಂತಿ ನಮಗೆ ಜಾಸ್ತಿ ಆಗುತ್ತೆ, ನಮ್ಮ ದೈಹಿಕ ಆರೋಗ್ಯವ ಉತ್ತಮವಾಗಿರುತ್ತೆ, ನಮ್ಮ ಒತ್ತಡ ಕಡಿಮೆ ಆಗುತ್ತೆ. ಇದನ್ನು ಕೂಡ ನಾವು ಸೇರಿಸಬಹುದು. 32ನೇ ಪ್ರಶ್ನೆಯನ್ನು ನೋಡೋಣ. ನಿನ್ನ ಸಹಪಾಠಿಯು ನೀರಿನಲ್ಲಿ ಮುಳುಗಿದಾಗ ನೀನು ನೀಡುವಂತಹ ಪ್ರಥಮ ಚಿಕಿತ್ಸೆ ಯಾವುದು ಅಂತ ಕೇಳಿದ್ದಾರೆ. ಇದಕ್ಕೆ ಉತ್ತರ, ನೀರಿನಲ್ಲಿ ಮುಳುಗಿದಾಗ ತಕ್ಷಣ ವ್ಯಕ್ತಿಯನ್ನು ಈಜು ಬಲ್ಲವನು ಕೂಡಲೇ ನೀರಿನಿಂದ ಅವನನ್ನು ಹೊರಗೆ ತೆಗಿಬೇಕು. 2ನೇದು, ಮುಳುಗಿದವರನ್ನು ಮೇಲೆ ತಂದು ಬೋರಲಾಗಿ ಮಲಗಿಸಿ ಪಪ್ಪುಸದಲ್ಲಿ ಅಂದರೆ ಅವನ ಲಂಗ್ಸಲ್ಲಿ ಸೇರಿದಂತಹ ನೀರನ್ನು ಮೆಲ್ಲಗೆ ಹೊಟ್ಟೆ ಮೇಲೆ ಭಾರ ಹಾಕಿ ಹೊರ ತೆಗಿಬೇಕು. ಅವಶ್ಯಕತೆ ಇದ್ದರೆ ಕೃತಕ ಉಸಿರಾಟವನ್ನು ಕೊಡಬೇಕು. ಇದು ಸರಿಯಾದ ಉತ್ತರವಾಗಿದೆ. 33ನೇ ಪ್ರಶ್ನೆಯನ್ನು ಕೇಳಿದ್ದಾರೆ. ಹಾಕಿ ಆಟದಲ್ಲಿ ಡಯಾಗ್ನಲ್ ಪಾಸ್ ನೀಡುವ ಚಿತ್ರವನ್ನು ಬರೀರಿ ಅಂತ ಕೇಳಿದ್ದಾರೆ. ಇದು ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿರುವಂತಹ ಚಿತ್ರವಾಗಿದೆ ವಿದ್ಯಾರ್ಥಿಗಳೇ. ಇಲ್ಲಿ ನೀವು ಮನುಷ್ಯನ ಚಿತ್ರವನ್ನು ಅಷ್ಟು ಅಂದವಾಗಿ ಬಿಡಿಸುವಂಥ ಅವಶ್ಯಕತೆ ಇರುವುದಿಲ್ಲ. ನೀವು ಕಡ್ಡಿ ಚಿತ್ರವನ್ನು ಕೂಡ ಬಳಸ್ಬೋದು. ಇಲ್ಲಿ ಮುಖ್ಯವಾಗಿ ಆ ಹಾಕಿ ಸ್ಟಿಕ್ ಮತ್ತು ನೀವು ಇಲ್ಲೇನು ಗೆರೆಯನ್ನು ಕಾಣ್ತಾ ಇದ್ದೀರಿ, ಡಯಾಗ್ನಲ್ ಆಗಿರುವಂತಹ ಗೆರೆಗಳನ್ನು ಕಾಣ್ತಾ ಇದ್ದೀರಿ. ಚೆಂಡು, ಇನ್ನೊಂದು ವ್ಯಕ್ತಿ ಇದ್ದಾನೆ, ಅವನ ಹತ್ರ ಒಂದು ಹಾಕಿ ಸ್ಟಿಕ್ ಇದೆ, ಅಲ್ಲೊಂದು ಚೆಂಡಿದೆ. ಆ ಗೆರೆ ಏನಿದೆ, ಡಯಾಗ್ನಲ್ ಆಗಿರುವಂತಹ ಗೆರೆ ಚೆಂಡು ಮತ್ತು ಏನು ನೀವು ಕಡ್ಡಿ ಚಿತ್ರವನ್ನು ಬಿಡಿಸಿ ಈ ಒಂದು ಪ್ರಶ್ನೆಗೆ ಉತ್ತರವನ್ನು ಬರೀಬಹುದು. 34ನೇ ಪ್ರಶ್ನೆಯನ್ನು ನೋಡೋಣ ವಿದ್ಯಾರ್ಥಿಗಳೇ. ಬಾಸ್ಕೆಟ್ಬಾಲ್ ಆಟದಲ್ಲಿ ವ್ಯಕ್ತಿ ರಕ್ಷಣೆಯ ಚಿತ್ರವನ್ನು ಬರೀರಿ ಅಂತ ಹೇಳಿದ್ದಾರೆ. ವ್ಯಕ್ತಿ ರಕ್ಷಣೆಯ ಚಿತ್ರ, ಇಲ್ಲಿ ಒಂದು ಸಣ್ಣದಾಗಿ ಸಿಂಪಲ್ ಆಗಿ ನೀವು ಕೋಟನ್ನು ಹಾಕ್ಬೋದು. ಇಲ್ಲಿ ಬಹಳ ಮುಖ್ಯವಾಗಿ ನೀವು ಗಮನಿಸಬೇಕಾದದ್ದು ಎಕ್ಸ್ ಅಂದರೆ ಎದುರಾಳಿ ಆಟಗಾರ, ಡಿ ಅಂದರೆ ರಕ್ಷಣಾತ್ಮಕ ಆಟಗಾರ. ಇಲ್ಲಿ ವ್ಯಕ್ತಿ ಅಂದರೆ ಒಬ್ಬ ಎದುರಾಳಿ ಎಲ್ಲಿ ಆಕ್ರಮಣಕಾರಣ ಎದುರಾಳಿ ಆಟಗಾರ ಇರ್ತಾನೆ, ಆ ಎಲ್ಲ ಕ್ಷೇತ್ರದಲ್ಲಿ ಒಬ್ಬೊಬ್ಬ ರಕ್ಷಣಾತ್ಮಕ ಆಟಗಾರ ಇರ್ತಾನೆ. ಒಬ್ಬೊಬ್ಬ ವ್ಯಕ್ತಿಗೆ ಅದರ ಎದುರಾಳಿ ಆಟಗಾರನಿಗೆ ಒಬ್ಬೊಬ್ಬ ರಕ್ಷಣಾತ್ಮಕ ಆಟಗಾರ ಇರ್ತಾನೆ. ಅಂದರೆ ಎಕ್ಸ್ ಇದ್ದಲ್ಲಿ ಡಿ, ಪ್ರತಿ ಎಕ್ಸ್ ಇದ್ದಲ್ಲಿ ಡಿಯನ್ನು ಹಾಕಬೇಕು. ಒಂದು ಸಿಂಪಲ್ ಆಗಿ ಚಿತ್ರವನ್ನು ಬರಿಬೇಕು. ರೋಮನ್ ನಂಬರ್ 5, ಈ ಕೆಳಗಿನ ಪ್ರಶ್ನೆಗಳಿಗೆ 5 ಅಥವಾ 6 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಇದೆ. ಪ್ರತಿಯೊಂದು ಸರಿ ಉತ್ತರಕ್ಕೆ 3 ಅಂಕಗಳಿರುತ್ತೆ, 5 ಪ್ರಶ್ನೆಗಳಿರುತ್ತೆ. ಒಟ್ಟಾರೆ 15 ಅಂಕಗಳು ನಿಮಗೆ ಇಲ್ಲಿ ಸಿಗುತ್ತೆ. ಪ್ರಶ್ನೆ 35, KP ಸಿಂಗ್ ದೇವ್ ಸಮಿತಿಯು ದೈಹಿಕ ಶಿಕ್ಷಣ ಕ್ಷೇತ್ರಕ್ಕೆ ನೀಡಿದಂತಹ ಸಲಹೆಗಳು ಯಾವ್ಯಾವುದು ಅಂತ ಹೇಳಿದ್ದಾರೆ. ಇಲ್ಲಿ ನೀವು ಮೊದಲನೇದಾಗಿ ಎಲ್ಲ ವಿದ್ಯಾರ್ಥಿ ಮತ್ತು ಶಿಕ್ಷಕರನ್ನು ಕಡ್ಡಾಯವಾಗಿ ವಾರ್ಷಿಕ ದೈಹಿಕ ದಾಢ್ಯತೆ ಪರೀಕ್ಷೆಗೆ ಒಳಪಡಿಸುವಂಥದ್ದು ಮತ್ತು ಎಲ್ಲರೂ ಅವುಗಳಲ್ಲಿ ಕಡ್ಡಾಯವಾಗಿ ಪಾಸ್ ಆಗುವಂಥದ್ದು. 2ನೇದು, ಶಾಲೆಗಳಲ್ಲಿ ದೈಹಿಕ ಶಿಕ್ಷಣ ಮತ್ತು ಕ್ರೀಡೆಗಾಗಿ ಪ್ರತಿದಿನ 40 ನಿಮಿಷ ಅವಧಿಯನ್ನು ತೆಗೆದಿಡುವಂಥದ್ದು. ದೈಹಿಕ ಶಿಕ್ಷಕರ ನೇತೃತ್ವದಲ್ಲಿ ಅದನ್ನು ಒದಗಿಸುವಂಥದ್ದು. 3ನೇ ವಾಕ್ಯ, ನೀವು ಯೋಗವನ್ನು ದೈಹಿಕ ಶಿಕ್ಷಣದ ಅವಿಭಾಜ್ಯ ಅಂಗವನ್ನಾಗಿ ಮಾಡುವುದರೊಂದಿಗೆ ಶಾಲಾ ಶಿಕ್ಷಣದಲ್ಲಿ ಅದನ್ನು ಸೇರ್ಪಡೆ ಮಾಡಬೇಕು ಅನ್ನುವಂತಹ ಒಂದು ಸಜೆಷನನ್ನು ಕೊಡ್ತದೆ. 4ನೇದು, ಸ್ಪರ್ಧಾತ್ಮಕ ಕ್ರೀಡೆಗಳಲ್ಲಿ ಭಾಗವಹಿಸುವ ವಿದ್ಯಾರ್ಥಿಗಳಿಗೆ ರಜೆಯನ್ನು ಕೊಡಬೇಕು ಮತ್ತು ಪರ್ಯಾಯದ ಪರೀಕ್ಷೆಗಳ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಹೇಳುತ್ತೆ. 5ನೇದಾಗಿ, ಸ್ಪರ್ಧಾತ್ಮಕ ಕ್ರೀಡೆಗಳಲ್ಲಿ ಭಾಗವಹಿಸಿದ ಕ್ರೀಡಾಪಟುಗಳಿಗೆ ಉನ್ನತ ಶಿಕ್ಷಣ ಮತ್ತು ಉದ್ಯೋಗಗಳಲ್ಲಿ ಅವಕಾಶವನ್ನು ಒದಗಿಸುವಂಥದ್ದು. ಇಷ್ಟು ಬರೆದ್ರೆ ಸಾಕಾಗತ್ತೆ. 36ನೇ ಪ್ರಶ್ನೆ, ವ್ಯಾಯಾಮ ಶಾಲೆಗಳು ಎಂದರೆ ಏನು, ಅದರಿಂದ ದೊರಕುವಂತಹ ಪ್ರಯೋಜನಗಳು ಏನು ಅಂತ ಕೇಳಿದ್ದಾರೆ ವಿದ್ಯಾರ್ಥಿಗಳೇ. ಇಲ್ಲಿ ವ್ಯಾಯಾಮ ಶಾಲೆಗಳು ಅಂದರೆ ಏನು,
ಸಾಮಾನ್ಯವಾಗಿ ವ್ಯಾಯಾಮ ಶಾಲೆಗಳೆಂದರೆ ಶರೀರದ ಅಂಗಾಂಗಗಳಿಗೆ ಕ್ರಮಬದ್ಧವಾಗಿ ವಿಶೇಷವಾದ ದೈಹಿಕ ತರಬೇತಿ ಕೊಡುವಂತಹ ಸ್ಥಳವಾಗಿದೆ. ಅಷ್ಟು ಒಂದು ವಾಕ್ಯ ಬರೆದ ಸಾಕಾಗತ್ತೆ. ಏನು ಲಾಭ ಇದೆ ಅಂತ ಕೇಳಿದರೆ ನಾನು ಆವಾಗಲೇ ಹೇಳಿದ ಹಾಗೆ ಸಾಮಾನ್ಯವಾದ ಲಾಭವನ್ನು ನೀವು ಬರೀಬಹುದು. ನಿಮಗೆ ಬರೀಲಿಕ್ಕೆ ಕಷ್ಟ ಆದರೆ ಇದರಿಂದ ನಮ್ಮ ಕಷ್ಟ ಸಹಿಷ್ಣುತೆ ಜಾಸ್ತಿ ಆಗುತ್ತೆ, ಇದರಿಂದ ನಮ್ಮ ಬಲ ಜಾಸ್ತಿ ಆಗುತ್ತೆ, ಇದರಿಂದ ನಮ್ಮ ಮೈಮಣಿತ ಜಾಸ್ತಿ ಆಗುತ್ತೆ, ಇದರಿಂದ ಆರೋಗ್ಯ ಉತ್ತಮಗೊಳ್ಳುತ್ತದೆ, ಇದರಿಂದ ದುಶ್ಚಟದಿಂದ ನಾವು ದೂರ ಇರ್ಬೋದು. ಇದು ಸಾಮಾನ್ಯವಾಗಿ ಎಲ್ಲ ದೈಹಿಕ ಶಿಕ್ಷಣ, ಆಟ, ವ್ಯಾಯಾಮ, ಯೋಗಾಸನ, ಪ್ರಾಣಾಯಾಮದ ಸಾಮಾನ್ಯ ಲಾಭಗಳು. ಇದನ್ನು ಯಾವುದೇ ಪ್ರಶ್ನೆಗೆ ಉತ್ತರ ಕೇಳಿದಾಗ ಕೂಡ ನೀವು ಈ ಉತ್ತರವನ್ನು ಬರೀಲಿಕ್ಕೆ ಸಾಧ್ಯ ಆಗಿದೆ. ಇಲ್ಲಿ ನೀವು ವಿಶೇಷವಾಗಿ ಪರ್ಟಿಕ್ಯುಲರ್ ಆಗಿ ಬರೀಬೇಕಾದ್ರೆ ಇಲ್ಲಿ ಒಟ್ಟಾರೆ ಮಕ್ಕಳ ಸರ್ವತೋಮುಖ ಅಭಿವೃದ್ಧಿ ಆಗುತ್ತೆ, ದೈಹಿಕ, ಮಾನಸಿಕ, ಸಾಮಾಜಿಕ ಗುಣಗಳ ಅಭಿವೃದ್ಧಿ ಆಗುತ್ತೆ, ನಿಲುವು ಉತ್ತಮವಾಗುತ್ತೆ, ರೋಗ ನಿರೋಧಕ ಶಕ್ತಿ ವೃದ್ಧಿಯಾಗುತ್ತೆ, ವ್ಯಾಯಾಮ ಶಾಲೆಗಳಲ್ಲಿ ತೊಡಗುವುದರಿಂದಾಗಿ ದೈಹಿಕ ದಾಢ್ಯತೆ ಅಭಿವೃದ್ಧಿಯಾಗುತ್ತೆ, ವೇಗ, ಬಲ, ಕಷ್ಟ ಸಹಿಷ್ಣುತೆ ಮುಂತಾದವುಗಳ ಅಭಿವೃದ್ಧಿ ಆಗುತ್ತೆ ಅಂತ ನೀವು ಬರೀಬಹುದು. 37ನೇ ಪ್ರಶ್ನೆ ಕೇಳಿದ್ದಾರೆ, ರಾಷ್ಟ್ರಧ್ವಜ ಪ್ರದರ್ಶನದಲ್ಲಿ ಗಮನಿಸಬೇಕಾದ ಅಂಶಗಳೇನು ಅಂತ. ಇಲ್ಲಿ ನಾವು ಬರೀಬೇಕಾಗಿರುವಂಥದ್ದು ಹರಿದ, ಕೊಳೆಯಾದ ಮತ್ತು ಬಣ್ಣ ಕದಡಿದಂತಹ ಅಥವಾ ಸುಕ್ಕಲಾದ ಧ್ವಜವನ್ನು ಪ್ರದರ್ಶಿಸಬಾರ್ದು. ರಾಷ್ಟ್ರಧ್ವಜಕ್ಕಿಂತ ಮೇಲೆ ಅಥವಾ ಮತ್ತು ಅಕ್ಕಪಕ್ಕದಲ್ಲಿ ಯಾವುದೇ ಅಲಂಕಾರಿಕ ಬಾವುಟಗಳನ್ನು ಪ್ರದರ್ಶಿಸಬಾರದು. ರಾಷ್ಟ್ರಧ್ವಜವನ್ನು ತೋರಣ ಅಥವಾ ಅಲಂಕಾರಕ್ಕಾಗಿ ಉಪಯೋಗಿಸಬಾರದು. ಧ್ವಜವನ್ನು ತಲೆ ಕೆಳಗಾಗಿ ಹಾರಿಸಬಾರದು. ಯಾವುದೇ ರೀತಿಯ ಬಟ್ಟೆ ಮತ್ತು ಸಮವಸ್ತ್ರದ ಭಾಗವಾಗಿ ಧ್ವಜವನ್ನು ಬಳಸಬಾರದು. ಧ್ವಜವನ್ನು ನೆಲಕ್ಕೆ ತಾಗಿಸಬಾರದು. ಧ್ವಜದ ಮೇಲೆ ಯಾವುದೇ ರೀತಿ ಬರವಣಿಗೆ ಮಾಡಬಾರದು. ಜಾಹೀರಾತುಗಳಲ್ಲಿ ಧ್ವಜವನ್ನು ಉಪಯೋಗಿಸಬಾರದು. 38ನೇ ಪ್ರಶ್ನೆ, ಬ್ಯಾಡ್ಮಿಂಟನ್ ಆಟದಲ್ಲಿರುವಂತಹ ತಂತ್ರಗಳನ್ನು ಪಟ್ಟಿ ಮಾಡಿ ಅಂತ ಕೇಳಿದ್ದಾರೆ. ಇಲ್ಲಿ ನೀವು 5-6 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಇರೋದ್ರಿಂದಾಗಿ ನೀವು ಯಾವ್ಯಾವ ತಂತ್ರಗಳಿದೆ ಅದನ್ನು ಬರೆದು ಯಾವುದಾದ್ರೂ 1 ಅಥವಾ 2 ತಂತ್ರಗಳನ್ನು ನೀವು ಎಕ್ಸ್ಪ್ಲೇನ್ ಮಾಡಬೇಕಾಗತ್ತೆ. ಯಾವ್ಯಾವ ತಂತ್ರಗಳಿವೆ? ಶಾರ್ಟ್ ಸರ್ವಿಸ್ ಮತ್ತು ಲಾಂಗ್ ಸರ್ವಿಸ್, ಹೈ ಸರ್ವಿಸ್, ಫ್ಲೋಟಿಂಗ್ ಸರ್ವಿಸ್, ಡ್ರಾಪಿಂಗ್, ರಿಸೀವಿಂಗ್, ಸ್ಮ್ಯಾಶಿಂಗ್, ಬ್ಯಾಕ್ ಹ್ಯಾಂಡ್ ರಿಸೀವ್. ಇದರಲ್ಲಿ 1-2 ನೀವು ಎಕ್ಸ್ಪ್ಲೇನ್ ಮಾಡ್ಬೋದು. ಉದಾಹರಣೆಗೆ ಶಾರ್ಟ್ ಸರ್ವಿಸ್ ಮತ್ತು ಲಾಂಗ್ ಸರ್ವಿಸ್, ಇದನ್ನು ಕಾಕನ್ನು ತನ್ನ ಕೈಯಲ್ಲಿ ಹಿಡಿದು ಎದುರಾಳಿ ಕಡೆ ಕಳುಹಿಸುವ ವಿಧಾನವಾಗಿದೆ. ಶಾರ್ಟ್ ಸರ್ವಿಸ್ ಎಂದರೆ ನೆಟ್ಟಿನ ನೇರದಲ್ಲಿ ಅಂಕಣದ ಮುಂದಿನ ಅಥವಾ ಮಧ್ಯದ ಭಾಗಕ್ಕೆ ಸರ್ವಿಸ್ ಮಾಡುವುದು. ಇಂತಹ ಸರ್ವಿಸ್ ನಿಯಮಬದ್ಧವಾಗಿರಬೇಕು. ಲಾಂಗ್ ಸರ್ವಿಸ್ ಎಂದರೆ ಕಾಕನ್ನು ಅಂತ ಶಟಲನ್ನು ಎದುರಾಳಿ ಅಂಕಣದ ಹಿಂದಕ್ಕೆ ಮತ್ತು ಕೊನೆಯ ಗೆರೆಗೆ ಸಮೀಪದಲ್ಲಿ ಹೋಗುವಂತೆ ಕಳುಹಿಸುವುದು. ಈ ವಾಕ್ಯಗಳನ್ನು ಸೇರಿಸಬಹುದು. ಹೈ ಸರ್ವಿಸ್ ಮತ್ತು ಫ್ಲೋಟಿಂಗ್ ಸರ್ವಿಸಿಗೆ ನೀವು 1-2 ವಾಕ್ಯಗಳನ್ನು ಹಾಕ್ಬೋದು. ಎದುರಾಳಿ ಅಂಕಣಕ್ಕೆ ಶಟಲನ್ನು ಸರ್ವಿಸ್ ಮಾಡುವಾಗ ಶಟಲನ್ನು ಅಥವಾ ಕಾಕನ್ನು ಎತ್ತರಕ್ಕೆ ಹೋಗುವಂತೆ ಸರ್ವಿಸ್ ಮಾಡುವುದು. ಎದುರಾಳಿ ಅಂಕಣಕ್ಕೆ ಕಾಕನ್ನು ಕಳಿಸುವಾಗ ಗಾಳಿಯಲ್ಲಿ ಕಾಕ್ ತೇಲ್ತಾ ಹೋಗುವಂತೆ ಮಾಡುವಂಥದ್ದು. ಈ 2 ವಾಕ್ಯವನ್ನು ಸೇರಿಸಬಹುದು. 39ನೇ ಪ್ರಶ್ನೆಯನ್ನು ನೋಡೋಣ. ಜಾವ್ಲಿನ್ ಸ್ಪರ್ಧೆಯ ಮೂಲ ನಿಯಮಗಳನ್ನು ಪಟ್ಟಿ ಮಾಡಿ ಅಂತ ಹೇಳಿದ್ದಾರೆ. ವಿದ್ಯಾರ್ಥಿಗಳೇ, ಜಾವ್ಲಿನ್ ಎಸ್ದಲ್ಲಿ ಇರುವಂತಹ ಕೆಲವು ನಿಯಮಗಳನ್ನು, ಇಲ್ಲಿ 9 ನಿಯಮಗಳನ್ನು ನಾನು ಬರೆದಿದ್ದೇನೆ. ನೀವೊಂದು 5-6 ವಾಕ್ಯಗಳಲ್ಲಿ 5-6 ನಿಯಮಗಳ ಬರೆದ್ರೆ ಸಾಕಾಗತ್ತೆ. ಜಾವ್ಲಿನ್ ಎಸೆತವನ್ನು ಓಡುವ ಮಾರ್ಗದಿಂದಲೇ ಎಸೆಯಬೇಕು. ಜಾವ್ಲಿನನ್ನು ಕಡ್ಡಾಯವಾಗಿ ಅದರ ಹಗ್ಗದ ಹಿಡಿಯಲ್ಲೇ ಹಿಡಿದಿರಬೇಕು ಮತ್ತು ಮೇಲ್ಮುಖವಾಗಿ ಹಿಡಿದಿರಬೇಕು. ಜಾವ್ಲಿನನ್ನು ಭುಜದ ಮೇಲೆ ಹಿಡಿದು ಎಸೆಯಬೇಕು. ಮೊಣಗೈ ಮುಂದೆ ಚಾಚಿರಬಾರ್ದು. ಜಾವ್ಲಿನ್ ಎಸೆದಾಗ ಅದರ ಲೋಹದ ತುದಿಯು ಮೊದಲು ನೆಲವನ್ನು ತಾಗಬೇಕು, ನಂತರ ಉಳಿದ ಭಾಗ ನೆಲಕ್ಕೆ ತಾಗಬಹುದು. ಜಾವ್ಲಿನ್ ನೆಲಕ್ಕೆ ತಾಗುವವರೆಗೆ ಎಸೆತಗಾರ ತನ್ನ ಬೆನ್ನನ್ನು ಎಸೆತದ ದಿಕ್ಕಿಗೆ ತೋರಿಸುವಂತಿಲ್ಲ. ಇಷ್ಟು ಬರೆದ್ರೆ ಸಾಕಾಗತ್ತೆ. ನೆಕ್ಸ್ಟ್ 5ನೇ ರೋಮನ್ ನಂಬರಲ್ಲಿ 3 ಪ್ರಶ್ನೆಗಳಿದೆ, 4 ಅಂಕಗಳಿದೆ. ಏನು ಪ್ರಶ್ನೆಯನ್ನು ಕೇಳಿದ್ದಾರೆ? ನಾಡಿ ಶುದ್ಧಿ ಪ್ರಾಣಾಯಾಮವನ್ನು ಮಾಡೋ ವಿಧಾನವನ್ನು ಬರೀರಿ ಅಂತ ಹೇಳಿದ್ದಾರೆ. ಇಲ್ಲಿ ನಾಡಿ ಶುದ್ಧಿ ಅಥವಾ ಅದನ್ನು ನಾಡಿ ಶೋಧನ ಅಂತಲೂ ಕರೀತಾರೆ. ಈ ಒಂದು ಪ್ರಾಣಾಯಾಮದ ಬಗ್ಗೆ ನೀವು ವಿವರಿಸಬೇಕಾಗತ್ತೆ ವಿದ್ಯಾರ್ಥಿಗಳೇ. ಇದು ಚಂದ್ರಭೇದನ ಮತ್ತು ಸೂರ್ಯಭೇದನ ಪ್ರಾಣಾಯಾಮಗಳ ಸಂಯೋಜನೆಯಾಗಿರ್ತದೆ. ನಾಡಿಗಳನ್ನು ಶುದ್ಧಗೊಳಿಸುವಂತಹ ಅಭ್ಯಾಸವಾಗಿದೆ. ಮೂಗಿನ ಎಡ ಹೊಳ್ಳೆಯಿಂದ ಉಚ್ಛ್ವಾಸವನ್ನು ಮಾಡಿ, ಬಲ ಹೊಳ್ಳೆಯಿಂದ ನಿಶ್ವಾಸವನ್ನು ಮಾಡಿ, ಮತ್ತೆ ಬಲ ಹೊಳ್ಳೆಯಿಂದ ಉಚ್ಛ್ವಾಸವನ್ನು ಮಾಡಿ, ಎಡ ಹೊಳ್ಳೆಯಿಂದ ನಿಶ್ವಾಸವನ್ನು ಮಾಡೋದು. ಇಲ್ಲಿ ಪೂರಕ ರೇಚಕ ಮಾಡಿ ಕುಂಭಕವನ್ನು ಆರಂಭಿಸಬಹುದು. ಅಂತರ್ಕುಂಭಕ, ಬಾಹ್ಯ ಕುಂಭಕ. ಅಂತರ್ಕುಂಭಕ ಅಂದರೆ
ನಾವು ಉಸಿರನ್ನು ಒಳಗಡೆ ತಗೊಂಡಾಗ ಉಸಿರನ್ನು ಒಳಗಡೆ ತಡೆ ಹಿಡಿಯುವಂಥದ್ದು. ಬಾಹ್ಯ ಕುಂಭಕ ಅಂದರೆ ಉಸಿರನ್ನು ಹೊರಗಡೆ ಬಿಟ್ಟಾಗ ನಾವು ಅಲ್ಲಿ ತಡೆ ಹಿಡಿಯುವಂಥದ್ದು. ಇದು ಬಾಹ್ಯ ಕುಂಭಕ ಮತ್ತು ಅಂತರ್ಕುಂಭಕ ಅಭ್ಯಾಸ ಮಾಡಲು ಸೂಕ್ತವಾದದ್ದು. ಇದು ಪ್ರಾಣಾಯಾಮದ ಮೂಲಾಧಾರ. ಇಡ ಮತ್ತು ಪಿಂಗಳ ನಾಡಿಗಳಲ್ಲಿ ಸಮತೋಲನ ತಂದು ದೇಹದ ಶೀತೋಷ್ಣವನ್ನು ಸರಿಯಾಗಿಸಲು ಇದನ್ನು ಅಭ್ಯಾಸ ಮಾಡ್ತಾರೆ. ಇದನ್ನು ನಾವು ಏನಂತ ಕರಿತೇವೆ? ನಾಡಿ ಶೋಧನ ಅಥವಾ ನಾಡಿ ಶುದ್ಧಿ ಅಂತ ಕರಿತೇವೆ. 41ನೇ ಪ್ರಶ್ನೆ ವಿದ್ಯಾರ್ಥಿಗಳೇ, ಹಾಕಿ ಆಟಗಾರರಲ್ಲಿ ಇರಬೇಕಾದ 3 ಅವಶ್ಯಕ ಗುಣಗಳನ್ನು ತಿಳಿಸಿ ಅಂತ ಹೇಳಿದ್ದಾರೆ. ಇಲ್ಲಿ ಹಾಕಿ ಆಟಗಾರರಲ್ಲಿ ಇರಬೇಕಾದ ಗುಣಗಳು: ಹಾಕಿ ಮೈದಾನದ ಉದ್ದಕ್ಕೂ ಅಗಲಕ್ಕೂ ಓಡಾಡಬೇಕಾಗಿರೋದ್ರಿಂದಾಗಿ ಅವನಲ್ಲಿ ಕಷ್ಟಸಹಿಷ್ಣುತೆ ಇರಬೇಕಾಗತ್ತೆ. ಎದುರಾಳಿಗಳ ಚಲನವಲನಗಳಿಗೆ ಅನುಗುಣವಾಗಿ ಚೆಂಡಿನ ಜೊತೆಗೆ ದಿಕ್ಕನ್ನು ಬದಲಾಯಿಸಬೇಕಾಗಿರೋದ್ರಿಂದಾಗಿ ಚಪಲತೆ ಅವಶ್ಯಕವಾಗಿರ್ತದೆ. ಚೆಂಡನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಳಿಕ್ಕೆ ಹೆಚ್ಚಿನ ಸಾಮರ್ಥ್ಯದ ಕಣ್ಣು, ಕೈ ಮತ್ತು ಕಾಲುಗಳ ಸಂಯೋಜನೆ, ಇದನ್ನು ಐ ಹ್ಯಾಂಡ್ ಕೋಆರ್ಡಿನೇಷನ್ ಅಂತ ಹೇಳ್ಬೋದು. ಚೆಂಡನ್ನು ಸಮರ್ಪಕವಾಗಿ ಪಾಸ್ ಮಾಡಲು ಮತ್ತು ಗೋಲನ್ನು ಗಳಿಸಲಿಕ್ಕೆ ನಿಖರತೆಯ ಅವಶ್ಯಕತೆ ಇರ್ತದೆ. 5ನೇದಾಗಿ ಆಟಗಾರನು ಸಹ ಆಟಗಾರರಿಂದ ಚೆಂಡನ್ನು ಪಡೆಯುವಲು ಮತ್ತು ಎದುರಾಳಿಗಳಿಂದ ವಂಚಿಸಿ ಕ್ಷಣಾರ್ಧದಲ್ಲಿ ಚೆಂಡನ್ನು ಪಾಸ್ ಮಾಡಲು ಮತ್ತು ಎದುರಾಳಿಗಳಿಂದ ಚೆಂಡನ್ನು ಕಸಿಯಲು ವೇಗದ ಅವಶ್ಯಕತೆ ಇರ್ತದೆ. ಆಟಗಾರನಿಗೆ ಉತ್ತಮ ಪ್ರತಿಕ್ರಿಯಾ ವೇಗ ಇರಬೇಕು, ರಿಯಾಕ್ಷನ್ ಸ್ಪೀಡ್ ಚೆನ್ನಾಗಿರಬೇಕು, ಮೈಮಣಿತ ಚೆನ್ನಾಗಿರಬೇಕು. 42ನೇ ಪ್ರಶ್ನೆ, ತ್ರಿವಿಧ ಜಿಗಿತದ ಅಂಕಣವನ್ನು ರಚಿಸಿ ಅಂತ ಹೇಳಿದ್ದಾರೆ. ಇಲ್ಲಿ ನಾವು 4 ಅಂಕಗಳಿಗೆ ಆಗಿರೋದ್ರಿಂದಾಗಿ ನಾವು ಏನಿದೆ ತ್ರಿವಿಧ ಜಿಗಿತದ ಏನು ಪಿಟ್ಟಿದೆ ಅದರ ಸಂಪೂರ್ಣ ಚಿತ್ರವನ್ನು ಬಿಡಿಸಬೇಕಾಗತ್ತೆ. ಇಲ್ಲಿ ನೀವು ಚಿತ್ರವನ್ನು ಕಾಣ್ತಾ ಇದ್ದೀರಿ. ಇದರ ಉದ್ದ ಇರುತ್ತೆ 9ರಿಂದ 12 ಮೀಟರ್, ಅಗಲ ಇರುತ್ತೆ 2.75 ಮೀಟರ್ನಿಂದ 3 ಮೀಟರ್. ಪಿಟ್ನ ಅಗಲ ಪುರುಷರಿಗೆ ಟೇಕ್ ಆಫ್ ಬೋರ್ಡಿಂದ ಪಿಟ್ 13 ಮೀಟರ್ ದೂರ ಇರುತ್ತೆ, ಮಹಿಳೆಯರಿಗೆ 11 ಮೀಟರ್ ದೂರ ಇರುತ್ತೆ. ಓಡುವ ಹಾದಿ ಅನ್ನುವಂಥದ್ದು ಅದರ ಅಗಲ 1.22 ಮೀಟರ್ ಇರುತ್ತೆ, ಅದರ ಉದ್ದ ಕನಿಷ್ಠ 40 ಮೀಟರ್ ಇರುತ್ತೆ. ನೀವು ಇಲ್ಲಿ ನಾನು ಈಗಾಗಲೇ ಹೇಳಿದ್ದೇನೆ ಇದರ ಬಗ್ಗೆ, ಉದ್ದ ಅಗಲ ಬಗ್ಗೆ. ಜಿಗಿತದ ಗುಂಡಿ ಮೃದುವಾದ ಸ್ವಲ್ಪ ಒದ್ದೆಯಾದ ಮರಳಿನಿಂದ ತುಂಬಿಸಿರಬೇಕು. ಗುಂಡಿಯಲ್ಲಿರುವಂಥ ಮರಳಿನ ಮಟ್ಟವು ನೆಲದ ಮಟ್ಟಕ್ಕೆ ಅಥವಾ ಟೇಕಾಫ್ ಬೋರ್ಡಿನ ಮಟ್ಟಕ್ಕೆ ಸಮನಾಗಿರಬೇಕು. ಸಾಧ್ಯವಾದ ಮಟ್ಟಿಗೆ ಟೇಕಾಫ್ ಹಲಗೆಯ ಮಧ್ಯಭಾಗ ಮತ್ತು ಜಿಗಿತದ ಗುಂಡಿಯ ಮಧ್ಯಭಾಗದ ಒಂದೇ ಗೆರೆಯಲ್ಲಿರಬೇಕು. ಇದಿಷ್ಟು ವಿದ್ಯಾರ್ಥಿಗಳೇ ನಿಮಗೆ 80 ಅಂಕದ ಪ್ರಶ್ನೆಯಾಗಿರುತ್ತೆ. ಇದರಲ್ಲಿ ನೀವು ಗರಿಷ್ಠವಾಗಿ ಸರಿ ಉತ್ತರವನ್ನು ಬರೆದು 80 ಅಂಕವನ್ನು ಗಳಿಸಲಿಕ್ಕೆ ಸಾಧ್ಯ ಇದೆ. 3 ಗಂಟೆ ನಿಮಗೆ ಅವಧಿ ಇರುತ್ತೆ. ಇವತ್ತಿನ ಈ ಒಂದು ವಿಡಿಯೋವನ್ನು ವೀಕ್ಷಿಸಿದ ನಿಮಗೆಲ್ಲರಿಗೂ ಕೂಡ ಧನ್ಯವಾದವನ್ನು ಸಲ್ಲಿಸ್ತಾ ಇವತ್ತಿನ ಈ ಒಂದು ಸೆಷನನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಥ್ಯಾಂಕ್ ಯು.